ವಿದ್ಯೆಯ ನೀಡೋ ಶ್ರೀವರದಾಯಕ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀವರದಾಯಕ. ಕರುಣಾಕರ ನಿನ್ನ ಸೇವಿಪೆ ಅನುದಿನ, ಕರುಣಾಕರ ನಿನ್ನ ಸೇವಿಪೆ ಅನುದಿನ, ಪಾವನಗೊಳಿಸೋ ತಾರಕ ನಾಮ, ಪಾವನಗೊಳಿಸೋ ತಾರಕ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ. ಗಂಗಾಧರ ಸುತ ಚಂದ್ರ ಪ್ರಭಾಕರ, ಮಂಗಳ ಹರಿಸೋ ಶ್ರೀ ಶಾಂತಿದಾಯಕ. ಗಂಗಾಧರ ಸುತ ಚಂದ್ರ ಪ್ರಭಾಕರ, ಮಂಗಳ ಹರಿಸೋ ಶ್ರೀ ಶಾಂತಿದಾಯಕ. ಭವಸಾಗರವನು ದಾಟಲು ಅನುದಿನ, ಭವಸಾಗರವನು ದಾಟಲು ಅನುದಿನ, ಪಾವನಗೊಳಿಸೋ ಶ್ರೀ ಶಾಂತಿಧಾಮ, ಪಾವನಗೊಳಿಸೋ ಶ್ರೀ ಶಾಂತಿಧಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ, ಪ್ರಥಮ ಪ್ರಣಾಮ. ಧನ್ಯವಾದ. ಮನಸ್ಸು ಶುದ್ಧಿ ಮಾಡುತ್ತದೆ, ಸ್ನಾನ ದೇಹ ಶುದ್ಧಿ ಮಾಡುತ್ತದೆ, ಧ್ಯಾನ ಬುದ್ಧಿ ಶುದ್ಧಿ ಮಾಡುತ್ತದೆ, ಪ್ರಾರ್ಥನೆ ಆತ್ಮ ಶುದ್ಧಿ ಮಾಡುತ್ತದೆ. ಪ್ರಾರ್ಥನಾ ಗೀತೆಯನ್ನು ಹಾಡಿದಂಥ ಶಾರದಾ ಹಾಗೂ ಸಂಗಡಿಗರಿಗೆ ತುಂಬು ಹೃದಯದ ಧನ್ಯವಾದಗಳು. ಸ್ವಾಗತಂ ಸ್ವಾಗತಂ ಶುಭ ಸ್ವಾಗತಂ, ಆನಂದ ಮಂಗಲ ಮಂಗಲಂ, ನಿತಪ್ರಿಯಂ ಭಾರತ ಭಾರತಂ. ಪುಷ್ಪದಂಥ ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯ ಜೇನು ಸದಾ ಇರಲಿ. ಸ್ವರ್ಗಕ್ಕೂ ಮಿಗಿಲಾದ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಸದಾ ಜಾಗವಿರಲಿ. ಅತಿಥಿಗಳಿಗೆ ಪುಷ್ಪಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತ ಕೋರಲು ಬರುತ್ತಿದ್ದಾರೆ ಶ್ರೀಮತಿ ಕುತಿಜಾ ಮಿಸ್ ಹಾಗೂ ಶ್ರೀಮತಿ ಸವಿತಾ ಹೂಗಾರ್ ಮಿಸ್ ರವರು. ಬದುಕಲ್ಲಿ ಭರವಸೆ ಇದ್ದರೆ ಭವ್ಯ ಭವಿಷ್ಯವನ್ನು ರೂಪಿಸುವ ದಾರಿ ಅದಾಗೆ ಕಾಣಿಸುತ್ತೆ. ಬದುಕಲ್ಲಿ ಭರವಸೆ ಇದ್ದರೆ ಭವ್ಯ ಭವಿಷ್ಯವನ್ನು ರೂಪಿಸುವ ದಾರಿ ಅದಾಗಿ ಕಾಣಿಸುತ್ತೆ. ಜೀವನದಲ್ಲಿ ಉತ್ಸಾಹವಿದ್ದರೆ ಕನಸನ್ನು ನನಸಾಗಿಸುವ ಬಾಗಿಲು ತಾನಾಗಿಯೇ ತೆರೆಯುತ್ತೆ ಎಂದು ಹೇಳುತ್ತಾ, ಮೊದಲನೇದಾಗಿ ಎಲ್ಲರಿಗೂ ನಮ್ಮ ಶಾಲೆಯ 18ನೇ ಶಾಲಾ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಈ ಸುಂದರ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಶ್ರೀಯುತ ಬಸವರಾಜ್ ಎಸ್, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳು ಕೊಪ್ಪಳ, ಇವರಿಗೆ ಕಾರ್ಯಕ್ರಮದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ 4ನೇ ತರಗತಿಯ ವಿದ್ಯಾರ್ಥಿಯಾದ ಕುಮಾರ್ ಮೌಲಾ ಹುಸೇನ್ ಟಮಾಟಿ ಇವರಿಂದ ಪುಷ್ಪಾರ್ಪಣೆ. ಮೌಲಾ ಹುಸೇನ್ ಟಮಾಟಿ ಇವರಿಗೆ, ಈ ವಿದ್ಯಾರ್ಥಿಗೆ ಧನ್ಯವಾದಗಳು. ಅದೇ ರೀತಿ ಈ ಶುಭ ಸಮಾರಂಭದ ಶಿವಕುಮಾರ್ ಬಾರ್ಕೇರ್ ಈ ವಿದ್ಯಾರ್ಥಿಗೆ ಧನ್ಯವಾದಗಳು. ಅದೇ ರೀತಿ ಸೀತಾ ಉಪ್ಪಾರ್ ಈ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ದಿವ್ಯಾ ಬನ್ನಿಕೊಪ್ ಈ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮ ಸಾದಿಯಾ ನಾಜ್ ಇವರಿಗೆ ಧನ್ಯವಾದಗಳು. ಮೌಲಾ ಹುಸೇನ್ ಅತ್ತರ್ ಈ ವಿದ್ಯಾರ್ಥಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ಕೇಶವ್ ಸ್ಫಟಿಕ್ ಈ ವಿದ್ಯಾರ್ಥಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಈ ಶುಭ ಸಂದರ್ಭದಲ್ಲಿ ನಮಗೆ ಸ್ವಾಗತ ಮತ್ತು ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು. ತುಂಬ ನಕ್ಷತ್ರಗಳಿವೆ, ಚಂದ್ರ ವಿಶೇಷ,
ಮರದ ತುಂಬ ಎಲೆಗಳಿವೆ, ಹೂ ವಿಶೇಷ. ಕಾರ್ಯಕ್ರಮಕ್ಕೆ ಅತಿಥಿಗಳೇ ವಿಶೇಷ. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳಿಗೆ ಸ್ವಾಗತ ಹಾಗೂ ಪುಷ್ಪಾರ್ಪಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಮತಿ ಕುತಿಜಾ ಗಡಾದ್ ಹಾಗೂ ಶ್ರೀಮತಿ ಸವಿತಾ ಹೂಗಾರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಮುಖ ಘಟ್ಟ ಉದ್ಘಾಟನೆ. ದೀಪ ಜೀವನದ ಅರ್ಥ, ದೀಪ ಜೀವನದ ಬೆಳಕು, ದೀಪ ಜೀವನದ ನೆನಪು, ದೀಪ ಜೀವನದ ಸೊಬಗು, ದೀಪ ಜಗದ ನೆನಪು. ದೀಪದಿಂದ ನಮ್ಮೆಲ್ಲ ಪಾಪ ಸುಟ್ಟು ನಮ್ಮ ಬದುಕು ಬೆಳಕಾಗಲಿ. ದೀಪವನ್ನು ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಈ ಸುಂದರ ಕಾರ್ಯಕ್ರಮದ ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ ಬಸವರಾಜ್ ಎಸ್ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡೋಣ. ಹಾಗೂ ವೇದಿಕೆಯ ಮೇಲೆ ಆಸೀನರಾದ ಗಣ್ಯ ಮಹೋದಯರು ಕೂಡ ದೀಪ ಬೆಳಗಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅಂಬಲವಲ್ಲ ನನಸು ಎಂಬ ಕಾದಂಬರಿಗೆ ಬರೆದ ಮುನ್ನುಡಿ. ಮನುಷ್ಯ ದೀಪವಾದರೂ ಆಗಬೇಕು, ಕನ್ನಡಿಯಾದರೂ ಆಗಬೇಕು. ಒಂದು ಬೆಳಕನ್ನು ಕೊಡುತ್ತದೆ, ಮತ್ತೊಂದು ಅದನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬರೂ ದೀಪ ಆಗದೆ ಹೋಗಬಹುದು, ಆದರೆ ಕನ್ನಡಿಯಾಗಬಲ್ಲರು. ಹೂ ಬಳ್ಳಿಗೆ ದೀಪ, ಹಸಿರು ಬಯಲಿಗೆ ದೀಪ, ಹುಲಿಯ ಕಣ್ಣಿನ ದೀಪ ಕಾಡಿನಲ್ಲಿ, ಮುತ್ತು ಕಡಲಿಗೆ ದೀಪ, ಹಕ್ಕಿ ಗಾಳಿಗೆ ದೀಪ, ಗ್ರಹ ತಾರೆಗಳ ದೀಪ ಬಾನಿನಲ್ಲಿ. ಬಲ್ಮೆ ತೋಳಿಗೆ ದೀಪ, ದುಡಿಮೆ ಬೆವರಿನ ದೀಪ, ಸಹನೆ ಅನುಭವ ದೀಪ ಬದುಕಿನಲ್ಲಿ, ಮುನಿಸು ಒಲವಿಗೆ ದೀಪ, ಉಣಿಸು ಒಡಲಿಗೆ ದೀಪ, ಕರುಣೆ ನಂದಾದೀಪ ಲೋಕದಲ್ಲಿ. ನಿಜವಾದ ಜ್ಞಾನವು ಯಾವತ್ತೂ ಮೌನವಾಗಿರುತ್ತದೆ, ವಿನಮ್ರವಾಗಿರುತ್ತದೆ, ಕಿವಿದೆಳೆದು ಕೇಳಿಸಿಕೊಳ್ಳುತ್ತದೆ, ಮುದಿಸುತ್ತದೆ, ಅನುಭವಿಸುತ್ತದೆ, ಅಂತರ್ಮುಖಿಯಾಗುತ್ತದೆ. ಈ ಜೀವ ಹೋದ ಮೇಲೆ ದೇಹ ಅಗ್ನಿ ಮತ್ತು ಮಣ್ಣು ಪಾಲು, ವಸ್ತ್ರಗಳೆಲ್ಲ ಅಗಸನ ಪಾಲು, ಹೂತಿಟ್ಟ ಧನವು ಧರಣಿಯ ಪಾಲು, ಸ್ವತ್ತುಗಳೆಲ್ಲ ಮುಂದೆ ಕೂತು ಅತ್ತವರ ಪಾಲು, ಮಗನು ಹಾಕುವ ಪಿಂಡ ಕಾಗೆಯ ಪಾಲು, ಅರಿಯದ ಈ ಜೀವ ಯಮನ ಪಾಲು, ತಾನು ಮಾಡಿದ ಸೇವೆ ದಾನ ಧರ್ಮ ಮಾತ್ರ ತನ್ನ ಪಾಲು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಉದ್ಘಾಟಕರಾದ ಶ್ರೀ ಬಸವರಾಜ್ ಎಸ್ ಹಾಗೂ ಅತಿಥಿ ಮಹೋದರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲು ಬರುತ್ತಿದ್ದಾರೆ ಶ್ರೀ ನಿತೇಶ್ ಪುಲಸ್ಕರ್, ಸಹ ಕಾರ್ಯದರ್ಶಿಗಳು, ನಿವೇದಿತಾ ವಿದ್ಯಾಸಂಸ್ಥೆ, ಕೊಪ್ಪಳ. ಋಣ್ಮದಲ್ಲಿ ಶ್ರೀ ಗುರು ಗವಿಸಿದ್ದೇಶನನ್ನು ಸ್ಮರಿಸುತ್ತಾ ನಿವೇದಿತಾ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ 18ನೇ ಶಾಲಾ ವಾರ್ಷಿಕೋತ್ಸವ ಶುಭ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಬಸವರಾಜ್ ಎಸ್ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳೇ, ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ವೆಂಕಟೇಶ್ ಪುಲಸ್ಕರ್, ಕಾರ್ಯದರ್ಶಿಗಳು, ನಿವೇದಿತಾ ವಿದ್ಯಾಸಂಸ್ಥೆಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಅಶ್ವಿನಿ ಬಿ ಗದಗಿನಮಠ ಅವರೇ, ನಗರಸಭೆ ಸದಸ್ಯರು ಮತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಪ್ರಭಾಕರ್ ಎಲ್ ದಾಸರ್, ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ರವರೇ, ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಬಂಗಾರಿ, ಹಿರಿಯ ದೈ ಶಿಕ್ಷಕರೇ ಮತ್ತು ಪಾಲಕರ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಬಸವರಾಜ್ ಕವಳಿಕೇರಿಯವರಿಗೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾವನೆ ಒಳ್ಳೆಯದಾದರೆ ಭಾಗ್ಯಕ್ಕೇನು ಕಡಿಮೆ ಎಂಬಂತೆ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಮನಸ್ಸುಗಳ ಸೃಷ್ಟಿ. ಇದಕ್ಕಾಗಿ ಈ ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಸಂಭ್ರಮದ ಹಬ್ಬವಾಗಿರ್ತಕ್ಕಂಥ ಈ ದಿನ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು, ಪಾಲಕರ, ಶಿಕ್ಷಕರ ಸಂಭ್ರಮದ ವಿನಿಮಯವಾಗಲಿದೆ. ಈ ದಿನ ಬೆಳಗ್ಗೆ ಶ್ರೀ ಸರಸ್ವತಿ ದೇವಿಯ ಪೂಜೆ ವಿಜೃಂಭಣೆಯಿಂದ ಶ್ರದ್ಧಾಭಕ್ತಿಯಿಂದ ಆಚರಿಸಿ, ನಂತರ ಈಗ ವಿವಿಧ ಸ್ಪರ್ಧೆಗಳಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಇದಾಗಲಿದ್ದು,
ಈ ಕಾರ್ಯಕ್ರಮದ ನಂತರ ಎಲ್ಲ ವಿದ್ಯಾರ್ಥಿ ಹಾಗೂ ಶಿಕ್ಷಕರಿಗೆ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಇದೇ ರೀತಿ ನಾಳೆ ಸಾಯಂಕಾಲ 4:30 ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವಿರುತ್ತದೆ. ಮಕ್ಕಳ ಹಾಡು, ನೃತ್ಯ, ನಾಟಕ ಮುಂತಾದ ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಲ್ಲಿ ಇದ್ದ ಸುಪ್ತ ಪ್ರತಿಭೆ ಹೊರಬೀಳಲಿದೆ. ಈ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮ ಇದಾಗಿದ್ದು, ನಾಳೆಯೂ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ಕೊಳ್ತೇವೆ ಎನ್ನುತ್ತಾ ನನ್ನ ಪ್ರಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಉದ್ದೇಶ, ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿ ತಿಳಿಸಿದಂತಹ ಶ್ರೀ ನಿತೇಶ್ ಪುಲಸ್ಕರ್ ಸರ್ ಅವರಿಗೆ ಧನ್ಯವಾದಗಳು. ಸುಮ್ಮನೆ ಕುಳಿತರೆ ದೊರೆಯುವುದೆನ್ನ ಮುಕುತಿ. ಮಕ್ಕಳಿಗೆ ಬಾಳಿನುದ್ದಕ್ಕೂ ಎಲ್ಲ ಚಲನವಲನಗಳನ್ನು, ಚಟುವಟಿಕೆಗಳನ್ನು ಕ್ರೀಡಾ ಮನೋಭಾವದಿಂದ ನಡೆಸುವುದರಿಂದ ಎಷ್ಟೆಲ್ಲ ಪ್ರಯೋಜನವಿದೆ. ಮಕ್ಕಳು ಚಿಕ್ಕಂದಿನಿಂದಲೇ ಕ್ರಮಬದ್ಧವಾದ ಕ್ರೀಡೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸಬೇಕು. ಮಕ್ಕಳ ಕ್ರೀಡೆಗಳ ಸಮರ್ಪಕ ನಿದರ್ಶನದಿಂದಲೇ ವಿದ್ಯಾಭ್ಯಾಸ ಪ್ರಾರಂಭವಾಗಬೇಕೆಂಬ ದೃಷ್ಟಿಕೋನದಲ್ಲಿ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ 2018 ಮತ್ತು 19ನೇ ಸಾಲಿನ 18ನೇ ಶಾಲಾ ವಾರ್ಷಿಕೋತ್ಸವದ ನಿಮಿತ್ತ ಮಕ್ಕಳಿಗೆ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಮಕ್ಕಳೆಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಶ್ರದ್ಧೆ, ಸಹನೆ, ಆಸಕ್ತಿ, ಪ್ರಯತ್ನ ತೋರ್ಪಡಿಸಿ ವಿಜೇತರಾಗಿದ್ದಾರೆ. ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಕಲಿಯಬೇಕಿದೆ ನಾನು ಸೋಲಿನಲ್ಲಿ ಸಹನೆ. ಸಾಯೇಶ್ವರ ದೇವಸ್ಥಾನ, ಕೋಟೆ ರಸ್ತೆ, ಕೊಪ್ಪಳ. LKGಯಿಂದ ಕಪ್ಪೆ ಜಿಗಿತ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಫರ್ಹಾನ್ ಶೇಖ್. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಜೋಯಾ ಅಳವಂಡಿ. ದ್ವಿತೀಯ ಸ್ಥಾನ ಶ್ರೇಯಾ ಸ್ಫಟಿಕೆ. ಇಲ್ಲೊಬ್ರು ಯಾರು ಬರ್ರಿ, ಶಶಾಂಕ್. ಓಟದ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಅಬ್ಬಾಸ್ ಕುರಿ. ದ್ವಿತೀಯ ಸ್ಥಾನ ಶಿವಕುಮಾರ್ ಡೊಳ್ಳಿನ್. ದ್ವಿತೀಯ ಸ್ಥಾನ ಅಕ್ಷರ ಬಿಜಕಲ್. ವಿಜೇತರಾದ ಮಕ್ಕಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ. ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಮುದಾಸಿರ್ ದಫೇದಾರ್. ದ್ವಿತೀಯ ಸ್ಥಾನ ಜೀಶಾನ್ ಕೋಲ್ಕಾರ್. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ತನ್ಜಿಲಾ ಶಿಫಾನಾಸ್ ಅರಗಂಜಿ.
ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನವನ್ನು ವಿತರಿಸಿದಂತಹ ಶ್ರೀ ಬಸವರಾಜ್ ಎಸ್ ಗುರುಗಳೇನೆ. ಓಟದ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಮುಜಾಶಿರ್ ಎಂ, ದ್ವಿತೀಯ ಸ್ಥಾನ ಗವಿಶ್ರೀ ಬಾಣ್ಕರ್. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಋತ್ವಿಕಾ ಕಾರ್ಗಲ್, ದ್ವಿತೀಯ ಸ್ಥಾನ ಹರಿಪ್ರಿಯಾ ಗಲ್ಗಲಿ. ಸಂಗೀತ ಕುರ್ಚಿ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಸಾತ್ವಿಕ್ ಬಾಗೂರ್, ದ್ವಿತೀಯ ಸ್ಥಾನ ಗವಿಶ್ರೀ ಬಾಣ್ಕರ್. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಉಮೇರಾ ಬಾನು ಝಂಜಲಿ, ದ್ವಿತೀಯ ಸ್ಥಾನ ಸಾಕ್ಷಿ ಹೂಗಾರ್. ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನ ವಿತರಿಸಿದಂತಹ ಶ್ರೀ ವೆಂಕಟೇಶ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕೊಪ್ಪಳ ವಿಠಲ ಮಾದರಿ ನಗರ LKGಯಿಂದ ಕಪ್ಪೆ ಜಿಗಿತ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಆದರ್ಶ್ ಪೂಜಾರ್. ಇವರಿಗೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ಅಶ್ವಿನಿ ಬಿ ಗದಗಿನಮಠ್, ಸದಸ್ಯರು ನಗರಸಭೆ ಕೊಪ್ಪಳ. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಸುಹಾನಾ ಚುಟ್ಟದ್, ದ್ವಿತೀಯ ಸ್ಥಾನ ಹಾಜರಾ ಹಗಲದಿವಟಗಿ. ಓಟದ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಪ್ರಶಾಂತ್ ನಕರಾಲ್, ದ್ವಿತೀಯ ಸ್ಥಾನ ಆದರ್ಶ್ ಪೂಜಾರ್. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಅನುಶ್ರೀ ಗುಂತ್ಕಲ್, ದ್ವಿತೀಯ ಸ್ಥಾನ ಹಾಜರಾ ಹಗಲದಿವಟಗಿ. ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹಿಸಬೇಕು. ಸಂಗೀತ ಕುರ್ಚಿ ಸ್ಪರ್ಧೆ ಬಾಲಕರ ವಿಭಾಗದಿಂದ ಪ್ರಥಮ ಸ್ಥಾನ ಕಿರಣ್ ಬನ್ನಿಕೊಪ್ಪ, ದ್ವಿತೀಯ ಸ್ಥಾನ ಸಂಜಯ್ ಸುರ್ವೆ. ಬಾಲಕಿಯರ ವಿಭಾಗದಿಂದ ಪ್ರಥಮ ಸ್ಥಾನ ಅನುಶ್ರೀ ಮಡಿವಾಳರ್, ದ್ವಿತೀಯ ಸ್ಥಾನ ಅನುಶ್ರೀ ಗುಂತಕಲ್. ಬಹುಮಾನ ಪಡೆದಂತಹ ವಿದ್ಯಾರ್ಥಿಗಳಿಗೆ ಹಾಗೂ ಬಹುಮಾನವನ್ನು ನೀಡಿದಂತಹ ಶ್ರೀಮತಿ